ಬರ್ರಿ ಬರ್ರಿ. ಉಲ್ಟಾ ಹಿಡ್ದಿದ್ಯಾ ನೋಡೋದು. ಹೇಗೆ ಕಳಿಸ್ತೀವಿ? ನೋಡಿ, ಈ ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಹೆಗಲು ಮುಟ್ಕೊಂಡು ನೋಡಿದರು ಅಂತ ಹೇಳ್ತಾರೆ ಅನ್ನೋ ಒಂದು ಗಾದೆ ಇದೆ. ಆದರೆ ಮಹಾಬಲ ಶೆಟ್ಟರು ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಕಿಡ್ನಿ ಮುಟ್ಕೊಂಡು ನೋಡ್ತಾ ಇದ್ದಾರೆ. ಅವ್ರಿಗೆ ನಾನು ಸಾರ್ವಜನಿಕವಾಗಿ ಕೇಳಿದಂಥ ಪ್ರಶ್ನೆಗಳು ಏನು? ಧರ್ಮಸ್ಥಳದಿಂದ ಬರೀ 6-7 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆ ಇದ್ದರೂ ಕೂಡ ಅನಾಥ ಶವಗಳನ್ನು ಕಾನೂನು ಬಾಹಿರವಾಗಿ 76 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ KS ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಯಾಕೆ ಹೋಗಿ ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡ್ತಾಯಿದ್ರು ಅನ್ನೋದು ಒಂದೇ ಪ್ರಶ್ನೆ. ಅನಾಥ ಶವಗಳನ್ನು ಸುಸಜ್ಜಿತವಾದಂತಹ ನಾವು ಮೆಡಿಕಲ್ ಹಾಸ್ಪಿಟ್ಲಿಗೆ, ಪ್ರೈವೇಟ್ ಮೆಡಿಕಲ್ ಹಾಸ್ಪಿಟ್ಲಿಗೆ ನಾವು ಕರ್ಕೊಂಡು ಹೋಗಿ ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡ್ತೀವಿ ಅಂತ ಹೇಳಿದರೆ, ಸೌಜನ್ಯಾಳ ಡೆಡ್ ಬಾಡಿನ ಪೋಸ್ಟ್ಮಾರ್ಟಮ್ ಮಾಡಿದ್ದು ಬೆಳ್ತಂಗಡಿ ಆಸ್ಪತ್ರೆ ಒಳಗೆ ಯಾಕೆ? ನಾರಾಯಣ ಯಮುನಾ ಕೊಲೆ ಆಗಿದ್ದೂ ಕೂಡ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ, ಅದು ಕೂಡ ಸಾಯಂಕಾಲ 6 ಗಂಟೆಯಲ್ಲಿ ಮಾಡಿದ್ರಿ. ಅನಾಥ ಶವ ಯಾರೂ ಕೂಡ ಕೇಳೋರಿಲ್ಲ. ಅವುಗಳನ್ನು ಅಗದಿ ದುಬಾರಿ ಮೆಡಿಕಲ್ ಖಾಸಗಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಪೋಸ್ಟ್ಮಾರ್ಟಮ್ ಮಾಡ್ತೀರಿ. ಆದರೆ ಸೌಜನ್ಯ ಅಂತ ವೆರಿ ಸೆನ್ಸಿಟಿವ್ ಕೇಸ್, ಅದು ಬ್ರೂಟಲ್ ಗ್ಯಾಂಗ್ ರೇಪ್ ಆ್ಯಂಡ್ ಮರ್ಡರ್ ಕೇಸು, ನಾರಾಯಣ ಯಮುನ ಡಬಲ್ ಮರ್ಡರ್ ಕೇಸು, ಅದನ್ನು ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಯಾಕ್ರಪ್ಪ ನೀವು ಮಾಡಿದಿರಿ ಬೆಳ್ತಂಗಡಿ ಒಳಗೆ ಅಂತ ನಾನು ಕೇಳಿದ್ದು ಎರಡನೇ ಪ್ರಶ್ನೆ. ಆನಂತರ ಈ ಸೌಜನ್ಯ ಕೇಸ್ನಲ್ಲಿನೂ ಕೂಡ ಈ ಸಂತೋಷ್ ರಾವ್ನ ಯಾಕೆ ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲ್, ಅದೇ KS ಮೆಡಿಕಲ್ ಹಾಸ್ಪಿಟ್ಲು, ಅದೇ KS ಮೆಡಿಕಲ್ ಆಸ್ಪತ್ರೆ, ಅದೇ ಈ ಯಾರು ನಮ್ಮ ಮಹಾಬಲ ಶೆಟ್ಟರು ಯಾಕೆ ವರದಿ ಕೊಡ್ತಾ ಇದ್ದಾರೆ? ಗೌರ್ಮೆಂಟ್ FSL ಅಧಿಕಾರಿಗಳಿದಾರಲ್ಲ, FSL ಗೌರ್ಮೆಂಟ್ ಡಾಕ್ಟರ್ ಇದ್ದಾರೆ, ಅವ್ರನ್ನ ಬಿಟ್ಟು ಖಾಸಗಿಯಲ್ಲಿ ಯಾಕೆ ನೀವು ಒಪಿನಿಯನ್ ಕೊಡಿಸಿದ್ರಿ? ಅದು ಎರಡನೇ ಪ್ರಶ್ನೆ. ಮೂರನೇದ್ದೇನು, ಬೆಳ್ತಂಗಡಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿನೇ ಪ್ರಾಣ ಬಿಟ್ಟರು, ಸತ್ತು ಹೋದ ಅಂತಂದು ಹೇಳ್ತಾರಪ್ಪ. ಆ ಮಾರ್ಗ ಮಧ್ಯದಲ್ಲಿ ನರಳಾಡ್ಬೇಕಾದ್ರೆ ಒಂದು ಅಡ್ರೆಸ್ ಯಾಕೆ ತಗೊಳ್ಳಿಲ್ಲ? ಆನಂತರ ಒಂದು 10 ಉದಾಹರಣೆ ಕೊಟ್ಟಿದ್ದೀನಿ. ಬೆಳ್ತಂಗಡಿ ಆಸ್ಪತ್ರೆಗೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸತ್ತರೆ ಬೆಳ್ತಂಗಡಿಯಲ್ಲೇ ನೀವು ಪೋಸ್ಟ್ಮಾರ್ಟಮ್ ಮಾಡ್ಬೋದಾಗಿತ್ತಲ್ಲ. ಬೆಳ್ತಂಗಡಿ ಆಸ್ಪತ್ರೆಗೆ ಬಿಟ್ಟು ಸೀದಾ ಯಾಕೆ ಮತ್ತೆ 76 ಕಿಲೋಮೀಟರ್ ದೂರ ಇರುವಂಥ ಈ ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲ್ ಯಾಕೆ ಕರ್ಕೊಂಡು ಹೋದ್ರಿ? ಇದು ಮೂರನೇ ಪ್ರಶ್ನೆ. ಮತ್ತು ಅತ್ಯಂತ ಸರಳವಾದಂತಹ ಮತ್ತು ತುಂಬ ತಾರ್ಕಿಕವಾದಂತಹ ಒಂದು ಪ್ರಶ್ನೆ. ಈ KS ಮೆಡಿಕಲ್ ಹಾಸ್ಪಿಟಲ್ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಹೇಳ್ತಾರೆ ಇವರು, 3 ದಿನ 6 ದಿನ ಡೆಡ್ ಬಾಡಿಗಳನ್ನು, ಅನಾಥ ಡೆಡ್ ಬಾಡಿಗಳನ್ನು ಫ್ರೀಝರ್ನಲ್ಲಿ ಇಟ್ಟಿದ್ವಿ, ಅಂದರೆ ಶೀತಲಾಗಾರದಲ್ಲಿ ಇಟ್ಟಿದ್ವಿ ಅಂತೇಳಿ ಪೊಲೀಸ್ ವರದಿಯಲ್ಲಿನೇ ಇದೆ, ಉಲ್ಲೇಖ ಇದೆ. ಈ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ನಲ್ಲಿ ಅನಾಥ ಶವಗಳನ್ನು ಫ್ರೀಝರ್ನಲ್ಲಿಟ್ಟರೆ ಅದನ್ನು ಬಿಲ್ ಕಟ್ಟದವ್ರು ಯಾರು? ಯಾವುದೇ ಓಚರ್ನಲ್ಲಿ ನಾವು ಪಂಚಾಯತಿಯಿಂದ RTI ತೊಗೊಂಡಿದ್ದೀವಿ, ಯಾವುದೇ ಓಚರ್ನಲ್ಲಿ ನಾವು ಶೀತಲಾಗಾರ ಅಂದರೆ ಫ್ರೀಝರ್ ಚಾರ್ಜ್ ಕೊಟ್ಟಿದ್ದೀವಿ ಅಂಥೇಳಿ ಎಲ್ಲೂ ಇಲ್ಲ. ಒಂದು ದಿನಕ್ಕೆ ಕಡಿಮೆ ಅಂತಂದರೂ 5,000 ರೂಪಾಯಿ ಬಿಲ್ ಬರ್ತದೆ. ಯಾರೂ ಕ್ಲೇಮ್ ಮಾಡದೇ ಇರುವಂತಹ ಅನಾಥ ಶವದ ಬಿಲ್ಲನ್ನು ಯಾರು ಕಟ್ಟಿದರು? ಅಕಸ್ಮಾತ್ ಇವರೇನಾದರೂ ಫ್ರೀಯಾಗಿ ಇಟ್ಕೊಂಡ್ರ 3 ದಿನ KS ಮೆಡಿಕಲ್ ಹಾಸ್ಪಿಟಲ್ನವರು, ಕಾಲೇಜ್ನವರು ಯಾಕೆ ಇಟ್ಕೊಂಡ್ರು? ಅವ್ರಿಗೇನು ಲಾಭ? ಹಂಗಿದ್ರೆ ಅಲ್ಲೇನಾದರೂ ಅಂದರೆ ಮಹಾಬಲ ಶೆಟ್ಟರು ಅಥವಾ ಅಲ್ಲಿ ಆ ವ್ಯವಸ್ಥೆಯಲ್ಲಿ ಏನಾದರೂ ಕಿಡ್ನಿ ಕಳ್ಳತನ
ಕಳ್ಳತನ, ಲಿವರ್ ಆಗಲಿ ಮಾನವ ಅಂಗಾಂಗಗಳ ಕಳ್ಳತನ ಆಗ್ತಾ ಇದೆಯಾ ಅನ್ನುವಂಥ ಒಂದು ಸಂಶಯವನ್ನು ವ್ಯಕ್ತಪಡಿಸಿದ್ದೆ. ಅದರ ಸಲುವಾಗಿ ಮಹಾಬಲ ಶೆಟ್ಟರು ಒಬ್ಬೊಬ್ಬೊಬ್ಬ ಸಿಕ್ಕಾಪಟ್ಟೆ ಹೆದರ್ಕೊಂಡು ಟಿ ವಿ ಚಾನಲ್ಗೆ ಹೋಗಿ ನನಗೆ ಗಿರೀಶ್ ಮಟ್ಟಣ್ಣವರಿಂತ ಜೀವ ಬೆದರಿಕೆ ಇದೆ ಅಲ್ಲ ರೀ. ಆಮೇಲೆ ನಾನು ಒಬ್ಬ ಖ್ಯಾತ FSL ತಜ್ಞ, 3,000 ವರದಿ ಕೊಟ್ಟಿದ್ದೀನಿ, 30,000 ಉಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ನೋಡ್ರಿ ಮಹಾಬಲ ಶೆಟ್ಟರೆ, ನೀವು 3,000 ನೀವು ಕೇಸ್ ಅಟೆಂಡ್ ಮಾಡಿದಿರೋ, 30,000 ಉಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರೋ, 30,000 ಕಿಡ್ನಿ ಕದ್ದಿದ್ದೀರೋ, ಅದನ್ನು ನಾನಂತೂ ಹೇಳಿಲ್ಲ. FSL ಅವರು ತನಿಖೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಜೀವ ಬೆದರಿಕೆ ಇದೆ. ಈ ಪ್ರಶ್ನೆ ಕೇಳಿದರೆ ಇದರಲ್ಲಿ ಎಲ್ಲಾದರೂ ಕೂಡ ಜೀವ ಬೆದರಿಕೆ ಅಂತದ್ದು ನೀವು ಯಾಕ್ರಿ ಹೆದರ್ತೀರಾ? ಇವ್ರು ಮಹಾಬಲ ಶೆಟ್ಟರು ಯಾಕೆ ಹೆದರಬೇಕು? ಸರಳ ಪ್ರಶ್ನೆಗೆ ಸರಳವಾದಂಥ ಒಬ್ಬ ತಜ್ಞರಾಗಿ ಸಿಂಪಲ್ ಆಗಿ ನಗುಮುಖದಲ್ಲಿ ಉತ್ತರ ಕೊಡಬೇಕು. ಅವರೊಬ್ಬ ತಜ್ಞರಾಗಿ ವಿಶ್ಲೇಷಣೆ ಮಾಡಿ ಉತ್ತರ ಕೊಡಬೇಕು. ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಫ್ರೀಝರ್ಗೆ ದುಡ್ಡು ಯಾರು ಕಟ್ಟಿದರು? ಯಾಕೆ ಕಟ್ಟಿದರು? ಫ್ರೀಯಾಗಿಟ್ಟರೆ ಫ್ರೀಯಾಗಿ ಯಾಕೆ ಇಟ್ಕೊಂಡ್ರು ಆಸ್ಪತ್ರೆಯವರು? ಆಮೇಲೆ ಇವರು 60-70 ನಾನು ಸ್ಥಳದಲ್ಲೇ ಬಂದು ನಾನು ಸ್ಪಾಟಲ್ಲಿ ಮಾಡಿದ್ದೀನಿ, ಏನು ಪೋಸ್ಟ್ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಮಾಡಿದ್ರಿ? ವೆರಿ ಸಿಂಪಲ್ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡೋದ್ಬಿಟ್ಟು ಜೀವ ಬೆದರಿಕೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಕೂಡ SP ದಕ್ಷಿಣ ಕನ್ನಡ ಜಿಲ್ಲೆಯವ್ರಿಗೆ ಹೇಳ್ತೇನೆ, ದಯವಿಟ್ಟು ಮಹಾಬಲ ಶೆಟ್ಟರಿಗೆ A ಸೆಕ್ಯೂರಿಟಿನೋ, B ಸೆಕ್ಯೂರಿಟಿನೋ, Z ಸೆಕ್ಯೂರಿಟಿನೋ ಅಥವಾ A to Z ಸೆಕ್ಯೂರಿಟಿ ಏನೇನಿದೆ ಎಲ್ಲ ಸೆಕ್ಯೂರಿಟಿನೂ ಕೊಟ್ಬಿಟ್ರಿ ಹೋಗ್ಲತ್ತಾಗ ಅವ್ರಿಗೆ. ಯಾಕಂತ ಹೇಳಿದರೆ ಹಿಂದೆ ಒಂದು ವರ್ಷದಿಂದ ಡಾಕ್ಟರ್ ಆದಮ್ ಉಸ್ಮಾನ್ ಅವ್ರದ್ದು ಕೂಡ ಸಂಶಯಾಸ್ಪದವಾದಂಥ ಸಾವು ಆಯಿತು, ಸೌಜನ್ಯ ಪೋಸ್ಟ್ ಮಾಡಿದಂಥ ವೈದ್ಯರವರು. ಹೀಗಾಗಿ ಇವರು ನನಗೆ ಜೀವ ಬೆದರಿಕೆ ಇದೆ. ಮೋಸ್ಟ್ಲಿ ಈ ನಕಲಿ ದೇವಮಾನವನ ಗ್ಯಾಂಗ್, ಅವನು ತಮ್ಮ ಹರ್ಷೇಂದ್ರ ಬರೀ ಅದನ್ನೇ ಮಾಡೋದು. ಮೋಸ್ಟ್ಲಿ ಅವನೇ ಏನಾದರೂ ಕೊಂದು, ನೋಡ್ರಿ ಯಾರು ಗಿರೀಶ್ ಮಟ್ಟಣ್ಣವ್ರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರು, ಏನೋ ಖ್ಯಾತ ತಜ್ಞ ಮಹಾಬಲ ಶೆಟ್ಟರು ಅಂತ ಹೇಳ್ಕೊಂಡು ಏನಾದರೂ ಮಾಡುವಂತಹ ಒಂದು ಷಡ್ಯಂತ್ರ ನಡೆದಿರ್ಬೋದು. ದಯವಿಟ್ಟು ಮಾನ್ಯ SP ಸಾಹೇಬ್ರೆ, ಮಹಾಬಲ ಶೆಟ್ಟರು 30,000 ಉಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, 3,000 ಇನ್ನೇನೇನೋ ಮಾಡಿ ಕೋರ್ಟಿಗೇನೋ ಅಟೆಂಡ್ ಆಗಿದ್ದಾರಂತೆ, 3,000 ಸರಿ. ದಯವಿಟ್ಟು ಅವರಿಗೆ A to Z ಸೆಕ್ಯೂರಿಟಿ ಕೊಟ್ಟುಬಿಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವ್ರಿಗೆ ಯಾಕ್ರಿ ಮಾತಾಡೋಕ್ಕೆ ಹೋಗಲಿ? ಆಮೇಲೆ ಇವ್ರನ್ನ ಯಾಕ್ರಿ ಮುಟ್ಟಕ್ಕೆ ಹೋಗಲಿ? ನಾನು ಮುಟ್ಟಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವರೇನು ಮಹಾಬಲ ಶೆಟ್ಟರು ಏನು ರೌಡಿ ಏನ್ರಿ? ರೌಡಿ ಥರ ಉತ್ತರ ಕೊಡ್ತಾ ಇದ್ದಾರೆ ಅವರು. ನಾನು ಮುಟ್ಟಿದರೆ ಏನಾಗುತ್ತೆ ಗೊತ್ತಿಲ್ಲ. ಈ ಸಾಧು ಕೋಕಿಲ ಡೈಲಾಗ್ ಹೇಳ್ತಾರಲ್ಲ, ಯಾರು ಗೊತ್ತಾ ನಾನು ಮುಟ್ಟಿದರೆ ಏನಾಗುತ್ತೆ ಗೊತ್ತಾ ಅಂತ, ಸಾಧು ಕೋಕಿಲ ಥರ TV ಚಾನಲ್ಗೆ ಹೋಗಿ ಡೈಲಾಗ್ ಹೊಡೆಯೋದು ಬೇಡ. ಹೀಗಾಗಿ ರೌಡಿ ಥರ ಉತ್ತರ ಕೊಡೋದು. ಒಬ್ಬ ತಜ್ಞರ ರೀತಿಯೇ ಸರಳ ಪ್ರಶ್ನೆಗಳು ಇದೆ. ನಾನು ಕೇಳಿದ್ದು 4 ಪ್ರಶ್ನೆಗಳು ಸರಳವಾಗಿ ಉತ್ತರ ಕೊಟ್ಟರೆ ಮುಗಿದೋಯ್ತು. ಅದನ್ನು ಬಿಟ್ಟು ರೌಡಿಗಳ ಥರ ಉತ್ತರ ಕೊಡೋದು, ಇನ್ನೇನೇನೋ ಅಪಹಾಸ್ಯಕ್ಕೆ ಈಡೇರಾಗೋದು ಬೇಡ. ಅದರ ಸಲುವಾಗಿ ದಯವಿಟ್ಟು ಮಾನ್ಯ ಜಿಲ್ಲಾ SP ಅವರಿಗೆ ಅವ್ರು ಕೇಳಿದ್ದಾರೆ, ನಾನು ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ಮಹಾಬಲ ಶೆಟ್ಟರಿಗೆ A to Z ಸೆಕ್ಯೂರಿಟಿಯನ್ನು ದಯವಿಟ್ಟು ಕೊಟ್ಟುಬಿಟ್ರಿ. ನಮಸ್ತೆ. ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು. ನಿನ್ನೆ ಸೌಜನ್ಯ ಎನ್ನುವ ಆ ಮುಗ್ಧ ಹೆಣ್ಣು ಮಗಳು ಕಾಮಾಂಧರಿಗೆ ಬಲಿಯಾದವಳು. ಅವಳಿಗೆ ನ್ಯಾಯ ಸಿಗಲಿ ಅಂತೇಳಿ ನಡೆಸಿದ ಹೋರಾಟ. ರಾಜ್ಯದ ಸುಮಾರು 60 ಪ್ರದೇಶಗಳಲ್ಲಿ ಇಂಥ ಹೋರಾಟ ನಡೀತು. ಅದರ ಕೆಲವು ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸಿದ್ದೆ. ಇದರೊಂದಿಗೆ ಹೊಸ ಒತ್ತಡ ಏನಿದೆ, ಆ ಹೊಸ ಒತ್ತಡ ಸರ್ಕಾರದ ಮೇಲೆ ಬಂದಿದೆ. ಈಗ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಬಹಳ ಮುಖ್ಯವಾದ. ಅದ್ರ ಜೊತೆಗೆ ಇಡೀ ಪ್ರಕರಣದ ಏನಿದೆಯಲ್ಲ, ಅದು ಹೊಸ ಆಯಾಮ ಬಂದಿದೆ 2 ಕಾರಣಕ್ಕಾಗಿ. ಒಂದು, ಇದು ಹೆಣಹೂತ ಪ್ರಕರಣ. ಈ ಹೆಣಹೂತ ಪ್ರಕರಣ ಹೆಣ ಸಾಗಾಣಿಕೆಯ ಪ್ರಕರಣದ ಜೊತೆ ಸೇರ್ಕೊಂಡಿದೆ. ಹೆಣಹೂತ ಪ್ರಕರಣ, ಹೆಣ ಸಾಗಾಣಿಕೆಯ ಪ್ರಕರಣ ಇವೆರಡೂ ಸೇರಿ ಇದೊಂದು ಹೊಸ ಆಯಾಮವನ್ನು ಪಡೆದುಕೊಂಡಿದೆ. ಸೊ ಅದರ ಜೊತೆಗೆ SIT ಏನು ತನಿಖೆ ನಡೆಸ್ತಾ ಇದೆ, ಅವರಿಗೆ ಈ ಹೆಣ ಸಾಗಿಸಿದವರು, ಆಂಬ್ಯುಲೆನ್ಸ್ ಯಾರು ಸಾಗಿಸಿದ್ದಾರೆ ಆಂಬ್ಯುಲೆನ್ಸ್ ಅಲ್ಲಿ, ಅವರ ವಿಚಾರಣೆ ಮಾಡಿದಾಗ ಹಲವಾರು ಅಂಶಗಳು ಬಂದಿದೆ. ಅದರಲ್ಲಿ ಕೆಲವು ಹೆಣವನ್ನ ಸಾಗಿಸಿದೆಯಲ್ಲ, ಆ ಸಾಗಿಸಿದ್ದು ಹಲವು ರೀತಿಯ ಸಂಶಯಗಳಿಗೆ ಅದು ಕಾರಣ ಆಗಿದೆ. SIT ಆ ಬಗ್ಗೆ ಇದನ್ನು ಮಾಡ್ತಾ ಇದೆ. ಅದ್ರ ಜೊತೆಗೆ ನಾನು ನಿಮಗೆ ಮೊದಲು ತೋರಿಸಿದೆ, ಮಠಣ್ಣವರು ಮಾತನಾಡಿದ್ದು, ಅದು ಈ ಹೆಣ ಸಾಗಾಣಿಕೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಿದೆ. ಹೆಣಹೂತ ಪ್ರಕರಣ ಆಗದಿದ್ದು ಅದು ಒಂದು. ಹೆಣ ಸಾಗಾಣಿಕೆ ಅದೇನು ಅಂತಂದ್ರೆ, ದಟ್ ಧರ್ಮಸ್ಥಳದಿಂದ ಬೆಳ್ತಂಗಡಿಯಿಂದ ಹೆಣಗಳನ್ನ
60 ಕಿಲೋಮೀಟರ್ ದೂರದಲ್ಲಿರುವ ಮಂಗಳೂರಿಗೆ ತೆಗೆದುಕೊಂಡು ಹೋದದ್ದು. ಮಂಗಳೂರಿನಲ್ಲಿ KS ಹೆಗ್ಡೆ ಹಾಸ್ಪಿಟಲ್ನಲ್ಲಿ ಅದರ ಪೋಸ್ಟ್ ಮಾರ್ಟಮ್ ಮಾಡಿದ್ದು. ಯಾಕೆ ಅಲ್ಲಿಗೆ ಹೋದರು? ಸೊ ಅದರ ಎಲ್ಲ ವಿವರಗಳು ಬಯಲಾಗ್ತಾ ಇವೆ. ಸೊ ಬೆಳ್ತಂಗಡಿ ಗ್ರಾಮ ಪಂಚಾಯಿತಿ 2018ರಲ್ಲಿ ಖರ್ಚು ಮಾಡಿದ ಹಣ ಎಷ್ಟು, ಹೆಣ ಸಾಗಾಣಿಕೆಗೆ ಪೊಲೀಸರ ಖರ್ಚು ಮಾಡಿಲ್ಲ, ಹೀಗೆ ಹಲವು ಪ್ರಶ್ನೆಗಳಿವೆ. ಇಡೀ ಪ್ರಕರಣ ನಿಗೂಢವಾಗ್ತಾ ಇದ್ದಿದ್ದು ಅಲ್ಲೇನೆ. ಈ ಸಂಬಂಧ ನೀವು ಮೊದಲು ಕೇಳಿದ್ದು ಏನೋ ಮಟ್ಟಣ್ಣವರು ಮಾತನಾಡಿದ್ದು. ಈಗ ಮೂಲ ಪ್ರಶ್ನೆ ಅಂತಂದ್ರೆ, ಸಿದ್ದರಾಮಯ್ಯನವ್ರ ಮೇಲೆ ಈಗ ಭಾರೀ ಒತ್ತಡ ಬೀಳ್ತಾ ಇದೆ. ಅವರ ಪಕ್ಷದಲ್ಲಿ ಇರುವವರು ಏನಿದ್ದಾರೆ, ರಕ್ಷಕರು, ಸಂರಕ್ಷಕರು, ದೊಡ್ಡವರ ಪಾಲಿನ ಒಂಥರ ಸೈನ್ಯ ಅದು ನಿಂತುಬಿಟ್ಟಿದ್ದಾರೆ. ಸೈನ್ಯ ಕಟ್ಕೊಂಡು ಅವ್ರನ್ನ ರಕ್ಷಣೆ ಮಾಡೋಕೆ ಅವರು ಸಿದ್ದರಾಮಯ್ಯನವರು ಪ್ರೆಷರ್ ಹಾಕ್ತಿದ್ದಾರೆ. ಅಟ್ ಎನಿ ಕಾಸ್ಟ್ ಇದನ್ನ ಮುಗಿಸ್ಬೇಕು. ಆದ್ರಿಂದ SIT ತಕ್ಷಣ ತನ್ನ ವರದಿಯನ್ನ ಕೊಡ್ತಾ ಇದೆ. ಈ ಚರ್ಚೆಗಳನ್ನ ಒಂದ್ ಕಡೆ ನಡೀತಾ ಇದ್ದಾರೆ. ಈ ಬಗ್ಗೆ ಪ್ಲಾಂಟ್ ಕೂಡ ಮಾಡ್ಲಾಗ್ತಾ ಇದೆ ಮಾಧ್ಯಮಗಳಲ್ಲಿ. ಹಾಗೆ ಹೋಯ್ತು, ನಾಳೆ ವರದಿ ಕೊಟ್ಬಿಡ್ತಾರೆ, ಮುಗಿದೋಯ್ತು, ಕ್ಲೋಸ್ ಆಯ್ತು, ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇದ್ದಾರೆ. ಇದು ಒತ್ತಡ ನಿಜ. ಆದ್ರೆ ನೌ ಇಟ್ ಈಸ್ ಹೋಲಿ ಡಿಪೆಂಡ್ ಆನ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರು ಅವರ ಸುದೀರ್ಘ ರಾಜಕೀಯ ಬದುಕನ್ನು ಅವರ ಪಣದಲ್ಲಿ ಇಡಬೇಕಾಗಿದೆ. ಇಟ್ ಈಸ್ ನಾಟ್ ಸೋ ಈಸಿ. ಏನು DK ಶಿವಕುಮಾರ್ ಅಂಡ್ ಕಂಪನಿಯ ಪ್ರೆಷರ್ಕ್ಕೆ ಏನಾದರೂ ಅವರು ಒಳಗಾದ್ರೆ ಅವರ ರಾಜಕೀಯ ಬದುಕಿನ ಕೊನೆಯ ಭಾಗ ಕಪ್ಪು ಅಕ್ಷರಗಳಲ್ಲಿ ಬರೆದಿಟ್ಟಂತೆ ಆಗುತ್ತೆ. ಮತ್ತು ಸಿದ್ದರಾಮಯ್ಯನವರು ಏನು ನಂಬಿಕೊಂಡು ಬಂದವರು, ಅವ್ರನ್ನ ಪ್ರೀತಿಸುವವರು, ಅವರಿಗೆ ಮಾಡುವ ದ್ರೋಹನೂ ಆಗುತ್ತೆ. ಸಿದ್ದರಾಮಯ್ಯನವರು ಇಂತಹ ಯಾವುದಕ್ಕೂ ತಲೆಬಾಗಲ್ಲ. ಅವರು ಎಲ್ಲವನ್ನ ಎದುರಿಸಬಲ್ಲರು. ಅವರು ಹೀಗೆ ಈ ಕಾವಿದಾರಿಗಳು ಯಾರಿದ್ದಾರೆ, ಗಿಳೀಶಕಂದವರು, ಕಾವಿದಾರಿಗಳು, ಸ್ವಾಮಿಗಳು, ಇಂಥವರ ಬಲೆಗೆ ಬೀಳಲ್ಲ ಅಂತ ನಂಬಿಕೆ ಇತ್ತಲ್ಲ, ಆ ನಂಬಿಕೆ ಹೊರಟು ಹೋಗುತ್ತೆ. ಆದ್ರಿಂದ ಸಿದ್ದರಾಮಯ್ಯ ಈಸಿ ಆಗಿಲ್ಲ ಅಂತ. ಯು ವಿಲ್ ಹ್ಯಾವ್ ಟು ಟೇಕ್ ಎ ಟಫ್ ಡಿಸಿಷನ್. ಇದು ಸಾಧ್ಯನಾ? ಸಿದ್ದರಾಮಯ್ಯನವರು ಟಫ್ ಡಿಸಿಷನ್ ತಗೋಬೇಕು ಅಂತಂದ್ರು. ಕ್ಯಾಬಿನೆಟ್ ಬಹಳಷ್ಟು ಜನ ಈಗಾಗಲೇ ಲಾಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ವಿಚಾರ ಪ್ರಸ್ತಾವ ಆಗಿತ್ತು. ಈ ಮೊನ್ನೆ ಗುರುವಾರ ಆದದ್ದಲ್ಲ, ನಿನ್ನೆ ಅದಕ್ಕೂ ಮೊದಲು ಇದರಲ್ಲಿ ಅವಾಗಲೂ SIT ಮುಚ್ಚಿಬಿಡಿ ಸಾಕು ಅಂತ ಹೇಳಿ ಹಲವು ಸಚಿವರು ಒತ್ತಾಯ ಮಾಡಿದ್ರು ಎಂಬ ವರದಿಗಳಿವೆ. ಆದ್ರೆ ಸಿದ್ದರಾಮಯ್ಯ ಗಟ್ಟಿಯಾಗಿ ನಿಂತರು. ನೋ, ಇದು ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು ಅಂತ. ಅದಾದ ಮೇಲೂ ಈಗ ಪ್ರೆಷರ್ಗಳು ಜಾಸ್ತಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಿದೆ. ಆದ್ರೆ ಒಂದ್ ಕಡೆ ಈ ಪ್ರೆಷರ್ ಆಗ್ತಾ ಇದ್ದಾಗೆ ಈ ಪ್ರಕರಣಕ್ಕೆ ಬೇರೆ ಬೇರೆ ಆಯಾಮಗಳು ದೊರಕ್ತಾ ಇವೆ. ಅದು ನಾನು ನಿಮ್ಗೆ ಈಗ ಮೊದಲು ವಿಜುವಲ್ ತೋರ್ತಾ, ರಾಜ್ಯಾದ್ಯಂತ ನಡೆದಂತ ಈ ಪ್ರತಿಭಟನೆ, ಇದನ್ನ ನೆಗ್ಲೆಕ್ಟ್ ಮಾಡೋದು ಈಸಿ ಅಲ್ಲ. ಯಾಕಂದ್ರೆ ಯಾರ್ಯಾರು ಪ್ರತಿಭಟನೆ ಮಾಡಿದಾರೋ ಅವರು ಮೊದಲಿನಿಂದ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಿದ್ರು, ಸಿದ್ದರಾಮಯ್ಯನವ್ರ ಬಗ್ಗೆ ನಿರೀಕ್ಷೆ ಇಟ್ಕೊಂಡು ಅವರ ನಿರೀಕ್ಷೆಯನ್ನ ಸಿದ್ದರಾಮಯ್ಯ ಹುಸಿಗೊಳಿಸ್ತಾರ? ಇದು ಪ್ರಶ್ನೆ. ಹುಸಿಗೊಳಿಸುವುದು ಕಷ್ಟ. ಅವರ ಬೆಂಬಲದ ಬೇಸ್ ಇರುವುದು ಈ ಯಾರು ಪ್ರತಿಭಟಿಸಿದ್ದಾರೆ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ, ನ್ಯಾಯ ಬೇಕು ಅಂತಿದ್ದಾರೆ, ಸಾವಿಗೆ ದಯಬೇಕು ಅಂತಿದ್ದಾರೆ. ಸೊ ಅದರಲ್ಲಿ ದಟ್ ಸಿದ್ದರಾಮಯ್ಯ ತೆಗೆದುಕೊಳ್ಳುವ ತೀರ್ಮಾನ ಮುಖ್ಯ. ಯಾಕೆಂದ್ರೆ ನೀವು 70-80ರ ದಶಕದಿಂದ ತಗೊಳ್ಳಿ, ಈ ಧರ್ಮಸ್ಥಳದ ವಿಚಾರ ಬಂದಾಗಲೆಲ್ಲ ಇರುವ ಬಹುತೇಕ ಮುಖ್ಯಮಂತ್ರಿಗಳು ರಕ್ಷಕರಾಗಿ ಕಾವಲು ಪಡೆಯ ಕೆಲಸ ಮಾಡಿದ್ದಾರೆ. ಸೊ 1983ನಲ್ಲಿ ಮೊದಲ ಬಾರಿಗೆ ಇಲ್ಲಿ ನಡೆದಂತ ಒಂದು ಅತ್ಯಾಚಾರ ಪ್ರಕರಣ ಅಸೆಂಬ್ಲಿ ಬರುತ್ತೆ. ಆಗ ಮುಖ್ಯಮಂತ್ರಿ ಆಗಿದ್ದವರು ರಾಮಕೃಷ್ಣ ಹೆಗ್ಗಡೆಯವರ ಬೆಂಬಲಕ್ಕೆ ಹೆಗ್ಗಡೆಯವರು ನಿಂತು ಬಿಡ್ತಾರೆ. ಉತ್ತರ ಕರ್ನಾಟಕದ ಹಲವಾರು MLAಗಳು ಅಲ್ಲಿ ನಡೆದಂತ ಈ ಹತ್ಯೆ ಬಗ್ಗೆ ಮಾತನಾಡ್ತಾರೆ. ಆದ್ರೆ MLAಗಳಿಗಾದ್ರೂ ಅವಾಗ ಸ್ವಾತಂತ್ರ್ಯ ಇತ್ತು, ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇದ್ರು. ಆದ್ರೆ ಹೆಗ್ಗಡೆಯವರ ವಾಲಾಗಿ ಗೋಡೆಯಾಗಿ ಮಧ್ಯೆ ನಿಂತ್ಬಿಟ್ರು ಫಸ್ಟ್ ಟೈಮ್. ಅದಾದ್ಮೇಲೆ ಬಂದ ಮುಖ್ಯಮಂತ್ರಿಗಳು ಯಾರು ಕೂಡ ಹೆಗ್ಗಡೆಯವರ ವಿರುದ್ಧ ನಿಲ್ಲೇ ಇಲ್ಲ. ಆದ್ರೆ ಧರ್ಮಸಿಂಗ್ ಇದ್ದಾಗ ಮಾತ್ರ ಒಂದ್ಸಲ ಒಂದು ಆದೇಶ ಬರುತ್ತೆ ಈ ಬಗ್ಗೆ ಪ್ರಕರಣ ಮಾಡಿ ಅಂತ. ಸೊ ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಆದ್ರಿಂದ ಇವೆಲ್ಲರ ನಡುವೆ ಸಿದ್ದರಾಮಯ್ಯ ವಿಭಿನ್ನರಾಗಿ ನಿಲ್ತಾರ, ನ್ಯಾಯವನ್ನು ಕೊಡಿಸ್ತಾರ. ಸೌಜನ್ಯ ಅನ್ನುವ ಹೆಣ್ಣು ಮಗಳಿದೆಯಲ್ಲ, ಅವಳ ಸಾವಿನ ಕೊನೆಯ ಫೋಟೋವನ್ನು ಯಾರಾದರೂ ಮುಖ್ಯಮಂತ್ರಿಗೆ ತೋರಿಸಿ, ಅಲ್ಲಿ ನಡೆದದ್ದು ಆ ಹೆಣ್ಣು ಮಗಳ ಮೇಲೆ, ಆ ಗುಪ್ತಾಂಗದ ಮೇಲೆ
ಬಿಸಿ ಮರಳು ಮಣ್ಣುಗಳನ್ನು ಹಾಕಿದ್ದು, ಇಡೀ ಅವಳ ದೇಹ ಗಾಯಗೊಂಡಿದ್ದು, ಅಲ್ಲಿ ಆಕ್ರಮಣ ನಡೆದಿತ್ತು. ಈ ಫೋಟೋಗಳನ್ನ ಯಾರಾದರೂ ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ತಲುಪಿಸಿ, DK ಶಿವಕುಮಾರ್ ಅವರಿಗೆ ತಳಿಸಿ. ಅದ್ರ ಜೊತೆಗೆ ತಲುಪಿಸಿದವ್ರು ಕೇಳಿ, ಸರ್ ನಿಮ್ಮನೆಯ ಹೆಣ್ಮಕ್ಳಿಗೆ ಈ ಸ್ಥಿತಿ ಆಗಿದ್ರೆ ಏನ್ ಮಾಡ್ತಿದ್ರಿ, ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ಈ ಮಾತನ್ನ ಕೇಳಲೇಬೇಕಾಗಿದೆ, ಪ್ರಶ್ನೆಯನ್ನು ಕೇಳಲೇಬೇಕಾಗಿದೆ. ಅದ್ರ ಜೊತೆಗೆ ಯಾರ್ಯಾರು ಹೆಣ್ಣು ಮಕ್ಕಳನ್ನ ಕಳೆದುಕೊಂಡಿದ್ದಾರೆ, ಪದ್ಮಲತಾ ಇರ್ಲಿ, ಆನೆ ಮಾವುತ, ಯಮುನಾ, ಇವ್ರದ್ದೆಲ್ಲ ಅವರ ಕುಟುಂಬದವ್ರು ಇದೆಯಲ್ಲ, ಅವರ ಕುಟುಂಬದವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಅಟ್ಲೀಸ್ಟ್ ಅವಳ ವಿಡಿಯೋನ ತೆಗೆದುಕೊಂಡು ಯಾರಾದ್ರೂ ಮುಖ್ಯಮಂತ್ರಿಗೆ ತಲುಪಿಸಿ, ಉಪಮುಖ್ಯಮಂತ್ರಿಗೆ ತಲುಪಿಸಿ. ಅವರೆಲ್ಲ ಅವರ ಫ್ಯಾಮಿಲಿ, ಅವರ ಕಣ್ಣೀರು ಇದೆಯಲ್ಲ, ಅದಾದ್ರೂ ಈ ರಾಜಕಾರಣಿಗಳ ಮನಸ್ಸನ್ನ, ಹೃದಯವನ್ನ ಕರಗಿಸ್ಬೋದಾ? ಆ ಚಿತ್ರವನ್ನ, ಸಾವಿನ ಚಿತ್ರಗಳು ಇರೋದನ್ನ ತೋರಿಸಿ, ಇದನ್ನ ತೋರಿಸಿ. ಆವಾಗ್ಲಾದ್ರೂ ಅವರ ಮನಸ್ಸಿನ ಒಳಗಡೆ ಮನುಷ್ಯತ್ವ ಇದ್ರೆ ಅವ್ರು ಇದರಿಂದ ಹೊರಗೆ ಬರ್ತಾರೆ. ಮನುಷ್ಯತ್ವ ಇಲ್ದ ಕ್ರೂರಿಗಳಾದ್ರೆ, ರಾಜಕಾರಣ ಮುಖ್ಯ ಅನ್ನೋದಾದರೆ, ರಾಜಕೀಯ ಮಾಡಕ್ ಹೋದ್ರೆ ಅವ್ರನ್ನ ಯಾರು ಕ್ಷಮಿಸಲಾರು? ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳು. ಅದರಿಂದ ಯಾರ್ಯಾರು ನೋವಿದೆ, ಧರ್ಮಸ್ಥಳದ ಸುತ್ತಮುತ್ತ ಅಲ್ಲಿ ಭೂ ಕಳೆದುಕೊಂಡವರಿದೆ. ಇನ್ನೊಂದ್ರೆ ಸರ್ಕಾರ ಒಂದು ಟೀಮ್ ಅನ್ನ ಕಳಿಸ್ಕೊಡ್ಲಿ. ಈಗಾಗಲೇ ಒಂದು ವರದಿಯನ್ನ ಉಗ್ರಪ್ಪನವ್ರು ಕೊಟ್ಟಿದ್ದಾರೆ, ಹಾಗೇನೆ ಇನ್ನೊಂದು ಟೀಮ್ ಕಳಿಸಿ. ಅಲ್ಲಿ ಆ ಟೀಮ್ ಹೋಗ್ಬಿಟ್ಟು ಅಲ್ಲಿ ಅಧ್ಯಯನ ಮಾಡಿ ಅವರ ಬೈಟ್ಗಳನ್ನ ಯಾರ್ಯಾರಿಗೆ ಧೈರ್ಯ ಇದೆಯೋ ಅವರ ವಿಡಿಯೋ ಮಾಡಿ ಅದು ತಂದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ತಲುಪಿಸ್ಲಿ. ಆಗ ಅಲ್ಲಿ ವಸ್ತು ಸ್ಥಿತಿ ಗೊತ್ತಾಗುತ್ತೆ. ಅದಿಲ್ದಿರ ಇಲ್ಲಿ ಬೆಂಗಳೂರು ಕುತ್ಕೊಂಡು ದಂತ ಗೋಪುರದಲ್ಲ ಇನ್ನೆಲ್ಲ ಕುತ್ಕೊಬಿಟ್ಟು ದೊಡ್ಡವರು ಫೋನ್ ಮಾಡುದು, ದೊಡ್ಡವರು ನಮ್ಗೆ ಇದು ಮಾಡ್ತಾರೆ ಅಂತ ಈ ಕೂತ್ರೆ ಇತಿಹಾಸ ಇವರನ್ನ ಕ್ಷಮಿಸಲ್ಲ. ಇತಿಹಾಸ ಇವರನ್ನ ದೂಷಿಸುತ್ತೆ ಮತ್ತು ಇವರೆಲ್ಲರ ರಾಜಕೀಯ ಬದುಕಿನಲ್ಲಿ ಅಳಿಸಲಾಗದ ಕಪ್ಪು ಚುಕ್ಕೆಗಳು ಅವರನ್ನ ಆಳ್ತವೆ. ಲೆಟ್ಸ್ ವೇಟ್ ಅಂಡ್ ಸಿ. ಎನಿವೆ, ನಿನ್ನೆಯ ಪ್ರತಿಭಟನೆ ಏನಿದೆ ನಾನು ಖುಷಿಯನ್ನು ಕೊಟ್ಟಿದೆ. ಜನ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಎನಿವೆ, ನನ್ನ ಈ ವಾಹಿನಿಯನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.